ಹೇ ಯೋ ವೆಲ್ಕಮ್ ಟು ಹೊಸ ಮ್ಯಾಚ್. ಇದು ಮಲ್ಟಿಪ್ಲೇಯರ್. ನೀವು ಸುಮಾರು ಜನ ಕೇಳ್ಕೊಂಡಿದ್ರಲ್ಲ ಮಲ್ಟಿಪ್ಲೇಯರ್ ಮಾಡಿ ಅಂತ. ಸೊ ಹಾಗೆ ಒಂದು ಮಲ್ಟಿಪ್ಲೇಯರ್ ಮಾಡಿದ್ದೀವಿ. ಇದನ್ನು ಕೊನೆ ತನಕ ನೋಡಿ ಮಿಸ್ ಮಾಡಬೇಡಿ, ತುಂಬ ಥ್ರಿಲ್ಲಿಂಗ್ ಆಗಿರುತ್ತೆ. ಇದು ಪೈರೇಟ್ಸ್ ಅಂದರೆ ನಾವು ವರ್ಸಸ್ ನೈಟ್ ಕಿಂಗ್ ಅಂತೆ. ಫಸ್ಟ್ ಬಾಲ್ ವೈಡ್ ಅಂತ ಬಿಡೋ ಪ್ರಯತ್ನ, ಬಟ್ ಅದು ಓವರ್ ದ ವಿಕೆಟ್ ಹೋಗಿದೆ. ಸೊ ದ್ಯಾಟ್ಸ್ ಅ ಪರ್ಫೆಕ್ಟ್ ಬಾಲ್. ಸೊ ಸೆಕೆಂಡ್ ಬಾಲ್ ಇನ್ ಟು ದ ಸ್ಲಾಟ್ ಹಾಕೋ ಪ್ರಯತ್ನ ನೋಡೋಣ. ಟು ದಿ ಲೆಗ್ ಸೈಡ್ ಇಲ್ಲಿ ಹೊಡೆದಿದ್ದಾರೆ, ಬಟ್ ದೇರ್ ಇಸ್ ಅ ಫೀಲ್ಡರ್ ಎಟ್ ಡೀಪ್ ಸ್ಕ್ವೇರ್ ಲೆಗ್. ಹಾಗೂ ರನ್ಸ್ 2 ರನ್ ಬರುತ್ತೆ. ಸೊ ಒಂದೊಂದು ರನ್ ಕೂಡ ಇಂಪಾರ್ಟೆಂಟ್ ಮಲ್ಟಿಪ್ಲೇಯರಲ್ಲಿ. ನೀವು ಬಿಡೋಕ್ಕಾಗಲ್ಲ. ರನ್ಔಟ್ ಆದರೂ ಚಿಂತೆಲ್ಲ, ನಿಮಗೆ 2 ರನ್ ಬೇಕೇ ಬೇಕು, ಎಸ್ಪೆಷಲಿ ಅಪೋನೆಂಟ್ ಟಫ್ ಬೌಲಿಂಗ್ ಮಾಡಿದಾಗ. ಹಿಂದೆ ಹೊಡೋ ಪ್ರಯತ್ನ, ಶಾರ್ಟ್ ಫೈನ್ ಲೆಗ್, ದೇಸ್ ಅ ಫೀಲ್ಡರ್ ಆ್ಯಂಡ್ ಕೇವಲ ಸಿಂಗಲ್ ರನ್. 3 ಬಾಲಿಗೆ 3 ರನ್ ಆಗಿದೆ. ಕರೆಂಟ್ ರನ್ ರೇಟ್ ಈಗ 6ರಲ್ಲಿದೆ. ಆ್ಯಂಡ್ ಲುಂಗಿ ನಿಗಡಿ ಅವರು ಓಪನ್ ಮಾಡಿದ್ದಾರೆ ಬೌಲಿಂಗ್. 3 ಬಾಲಿಗೆ 3 ರನ್ ಕನ್ಸಿಡರ್ ಮಾಡಿದ್ದಾರೆ. ಆ್ಯಂಡ್ ಲೆಟ್ಸ್ ಸಿ, ಮತ್ತೆ ಸ್ವಲ್ಪ ಶಾರ್ಟ್ ಬಾಲ್ ಹಾಕೋ ಪ್ರಯತ್ನ, ಇಲ್ಲಿ ಸ್ಟ್ರೈಟ್ ಡೌನ್ ದ ಗ್ರೌಂಡ್ ಹೊಡೆಯೋ ಪ್ರಯತ್ನ, ಬಟ್ ದೇರ್ ಇಸ್ ಅ ಮ್ಯಾನ್ ಔಟ್ ದೇ. ಉಸ್ಮಾನ್ ಖ್ವಾಜಾ ಗೆಟ್ಸ್ ಆಫ್ ದ ಮಾರ್ಕ್. ಓಕೆ, ಓಪನರ್ಸ್ ಬಗ್ಗೆ ಹೇಳಲಿಲ್ಲ. ಉಸ್ಮಾನ್ ಖ್ವಾಜಾ ಹಾಗೂ ಮಾರ್ಕಸ್ ಸ್ಟೋಯಿನಿಸ್ ಓಪನ್ ಮಾಡ್ತಿದ್ದಾರೆ. ಇಲ್ಲೇನು ಮಾಡ್ತಾರೆ, ಬ್ಯಾಕ್ ಫುಟ್ ಹೊಡೆಯೋ ಪ್ರಯತ್ನ, ನೋ ಫೀಲ್ಡ್ ಇದೆ. ಸೊ ಕಂಫರ್ಟೇಬಲಿ 2 ರನ್ಸ್ ಬರ್ತಾರೆ. 7 ರನ್ ಆಗಿದೆ ಮೊದಲನೇ ಓವರಲ್ಲಿ. ಇನ್ನೂ 1 ಬಾಲ್ ಬಾಕಿ ಇದೆ. ಎಸ್, ಟುವರ್ಡ್ಸ್ ಬ್ಯಾಕ್ವರ್ಡ್ ಪಾಯಿಂಟ್ ಲಿಫ್ಟ್ ಮಾಡೋಕ್ಕಾಗುತ್ತಾ? ಎಸ್, ಲಿಫ್ಟ್ ಮಾಡಿದ್ದಾರೆ. ನೋ ಥರ್ಡ್ ಮ್ಯಾನ್ ಆ್ಯಂಡ್ ಈಸಿ 4 ಸಿಗುತ್ತೆ ಉಸ್ಮಾನ್ ಖ್ವಾಜಾ ಅವರಿಗೆ. ಮೊದಲನೇ ಓವರಲ್ಲಿ 11 ರನ್, 0 ವಿಕೆಟ್ ನಷ್ಟಕ್ಕೆ. ಈಗ ಸೆಕೆಂಡ್ ಓವರ್ ಯಾರಂತ ನೋಡೋಣ. ಯಾವ ಸ್ಪಿನ್ನರ್ ತಂದು ಗೇಮ್ ಪ್ಲ್ಯಾನ್, ಸ್ಪಿನ್ನರ್ ಅಲ್ಲ, ಜೋಶ್ ಹೇಸಲ್ವುಡ್ ಅವ್ರು ಬಂದಿದ್ದಾರೆ. ಡೈರೆಕ್ಟ್ ಅಲ್ಲೇ ಬಾಲ್ ಹಾಕೋ ಪ್ರಯತ್ನ. ಇಸ್ ದ್ಯಾಟ್ ಅ ವೈಡ್? ನೋ, ಇಸ್ ನಾಟ್ ಅ ವೈಡ್ ಅಂತ ಬಿಟ್ಟಿದೆ, ತಪ್ಪಾಯಿತು. ಓಹೋ, ದ್ಯಾಟ್ಸ್ ಅ ಡೆಡ್ಲಿ ಬೌನ್ಸ್. ಮಾರ್ಕಸ್ ಸ್ಟೋಯಿನಿಸ್ ಅವ್ರು ಹೇಗೆ ಹೊಡಿತಾರೆ ಈಗ? ಎಸ್, ಲಿಫ್ಟೆಡ್ ಟುವರ್ಡ್ಸ್ ದ ಫೈನ್ ಲೆಗ್ ಅಲ್ಲ, ಥರ್ಡ್ ಮ್ಯಾನಿಗೆ. ಈಸಿ 4. ಮತ್ತೆ ಬೌನ್ಸರ್ ಹಾಕೋ ಪ್ರಯತ್ನ. ವಾರ್ನಿಂಗ್ ಕೊಟ್ಟರು ಕೂಡ ಮತ್ತೆ ಬೌನ್ಸರ್. ಸ್ಟೋಯಿನಿಸ್ ಅವ್ರು ಈ ಸರಿ ಏನು ಮಾಡ್ತಾರೆ, ಕನೆಕ್ಟ್ ಮಾಡ್ತಾರೆ. ಇಟ್ಸ್ ರಿವರ್ಸ್ ಸ್ವಿಂಗ್, ಲೋ ಬೌನ್ಸ್, ಡಿಸೀವ್ ಮಾಡಿದ್ದಾರೆ ಬ್ಯಾಟ್ಸ್ಮನ್ನ. ವಾಟ್ಸ್ ಗೋನ್ ಹ್ಯಾಪನ್ ನಾವು? ಲೆಗ್ ಸೈಡ್ ವಿಕೆಟ್ ಲೆಂತ್ ಹಾಕುವ ಪ್ರಯತ್ನ. ಆ್ಯಂಡ್ ಇಸ್ ಇಟ್ ಅ ವೈಡ್? ಐ ಥಿಂಕ್ ಇಟ್ಸ್ ಅ ವೈಡ್. ಎಸ್, ಇಟ್ಸ್ ಗಿವನ್. ವೈಡ್ ಆಫ್ ದಿ ಲೆಗ್ ಸ್ಟಂಪ್ ಹಾಕಿದ್ರು. ಇನ್ನು ಸ್ವಲ್ಪ ಸ್ವಿಂಗ್ ಜಾಸ್ತಿ ಇದ್ದಿದ್ರೆ ವೈಡ್ ಹೋಗುವ ಸಾಧ್ಯತೆ ಇರಲಿಲ್ಲ ಅದು. ಈಸಿ ಬಾಲ್ ಹಾಕಿ ಕೊಟ್ಟಿದ್ದಾರೆ. ಸ್ಟ್ರೈಟ್ ಡೌನ್ ದ ಗ್ರೌಂಡ್, ನೋ ಫೀಲ್ಡರ್ ಆ್ಯಂಡ್ ಈಸಿ ಪಿಕ್ಕಿಂಗ್ಸ್ ಫಾರ್ ಮಾರ್ಕಸ್ ಸ್ಟೋಯಿನಿಸ್. ಅದು ಕೂಡ ಮಾರ್ಕಸ್ ಸ್ಟೋಯಿನಿಸ್ ಅಂತಹ ಡೇಂಜರಸ್ ಬ್ಯಾಟ್ಸ್ಮನ್ ಇರುವಾಗ ಅಂತಹ ಲೂಸ್ ಬಾಲನ್ನು ಹಾಕಿಯೇ ಕೊಡಬಾರ್ದು. ಸಿಕ್ಕಿದೆ 4 ರನ್ಸ್. 20 ಆಗಿದೆ 1.4 ಓವರ್ಸಿಗೆ. ಮತ್ತು ಇಲ್ಲಿ ಟುವರ್ಡ್ಸ್ ಡೆಡ್ಲಿ ಬೌನ್ಸ್ ಹಾಕೋ ಪ್ರಯತ್ನ. ಈ ಸಲ ಕನೆಕ್ಟ್ ಆಗುತ್ತಾ? ಮತ್ತೊಮ್ಮೆ ಡಿಸೀವ್ ಆಗಿದ್ದಾರೆ ಮಾರ್ಕಸ್ ಸ್ಟೋಯಿನಿಸ್ ಅವರು. ರಿವರ್ಸ್ ಸ್ವಿಂಗ್ ಅಂತ. ಈ ಸರಿ ಕೂಡ ರಿವರ್ಸ್ ಸ್ವಿಂಗ್ ಹಾಕ್ತಾರೆ, ಬಟ್ ಈ ಸರಿ ಟುವರ್ಡ್ಸ್ ದ ಲೆಗ್ ಸೈಡ್, ಬಾಡಿ ಮೇಲೆ ಬಿದ್ದಿದೆ, ಬ್ಯಾಟಿಗೆ ಕನೆಕ್ಟೇ ಆಗಲಿಲ್ಲ. 2 ಓವರಿಗೆ 20 ರನ್ ಅಂದರೆ 10 ರನ್ ಪರ್ ಓವರ್ ಈಗ ಮ್ಯಾಚ್ ನಡೀತಾ ಇದೆ, ವಿಚ್ ಇಸ್ ಪ್ರೆಟಿ ಡೀಸೆಂಟ್. ಈಗ ಅಸಲಿ ಗೇಮ್ ಶುರುವಾಗೋದು. ಸ್ಪಿನ್ನರ್ ಇನ್ ಟು ದಿ ಅಟ್ಯಾಕ್ ಆ್ಯಂಡ್ ಫೀಲ್ಡ್ ಕೂಡ ಚೇಂಜ್ ಆಗಿದೆ. ಪವರ್ ಪ್ಲೇ ಕೂಡ ಮುಗ್ದೋಗಿದೆ. ಈಗ ಯಾರು ಕಮ್ ಬ್ಯಾಕ್ ಮಾಡ್ತಾರೆ ನೋಡೋಣ. ಫಸ್ಟ್ ಬಾಲ್ ಮಿಸ್ ಆಗಿದೆ. ಸ್ಕ್ವೇರ್ ಲೆಗ್ ಹಾಗೂ ಡೀಪ್ ಸ್ಕ್ವೇರ್ ಲೆಗ್ಗಿಗೆ ಹೊಡೆಯೋ ಪ್ರಯತ್ನ ಇತ್ತು ಉಸ್ಮಾನ್ ಖ್ವಾಜಾ ಅವರದು. ಸೆಕೆಂಡ್ ಬಾಲ್ ಮತ್ತೊಮ್ಮೆ ಮಿಸ್. ಅದೇ ಹೇಳಿದ್ನಲ್ಲ, ಸ್ಪಿನ್ನರ್ ತಂದಮೇಲೆ ನಾವು ಪ್ರೆಡಿಕ್ಟೇ ಮಾಡೋಕ್ಕಾಗಲ್ಲ. ಗೇಮ್ ಚೇಂಜ್ ಆದರೂ ಆಗ್ಬೋದು. ಆ್ಯಂಡ್ ಈ ಸರಿ ಸ್ವಲ್ಪ ವಿಕೆಟ್ ಕವರ್ ಮಾಡಿದ್ದಾರೆ. ಈ ಸರಿ ಕನೆಕ್ಟ್ ಆಯಿತು. ಗ್ಯಾಪಲ್ಲಿ ಹೋಗಲಿಲ್ಲ, ಬಟ್ ಆದರೂ 2 ರನ್ಸ್ ಅಂತೂ ಬರ್ತಾರೆ. ಉಸ್ಮಾನ್ ಖ್ವಾಜಾ ಆನ್ 10. ಮತ್ತೆ ಅದೇ ರೀತಿ ಹೊಡೆಯೋ ಪ್ರಯತ್ನ. ದ್ಯಾಟ್ಸ್ ಅ ಹ್ಯೂಜ್ LBW ಅಪೀಲ್ ಆ್ಯಂಡ್ ಗಿವನ್. ಐ ಥಿಂಕ್ ಇಟ್ಸ್ ಔಟ್. ರಿವ್ಯೂ ತಗೊಳ್ಳೋದ್ರಲ್ಲಿ ಏನು ಯೂಸ್ ಇಲ್ಲ ಅಂತ ಅಂದ್ಕೊಳ್ತೀನಿ. ಕರೆಕ್ಟ್ ಡಿಸಿಷನ್ ಆ್ಯಂಡ್ ದ್ಯಾಟ್ಸ್ ಅ ಬಿಗ್ ವಿಕೆಟ್. ಉಸ್ಮಾನ್ ಖ್ವಾಜಾ 10 ಆಫ್ 7. ಸೊ ಮೊದಲನೇ ಬ್ರೇಕ್ ಥ್ರೂ ಸಿಕ್ಕಿದೆ ನೈಟ್ ಕಿಂಗ್ ಅವರಿಗೆ. ನೆಕ್ಸ್ಟ್ ಬ್ಯಾಟ್ಸ್ಮನ್ ನಮ್ಮ ಕ್ಯಾಪ್ಟನ್ ಬ್ರೆಂಡನ್ ಟೈಲರ್ ಅವರು ಬಂದಿದ್ದಾರೆ. ಮತ್ತು ಆ ಲೆಂತೆ ಹಾಕಿ ಡಿಸೀವ್ ಮಾಡೋ ಪ್ರಯತ್ನ. ಈಗ ಟುವರ್ಡ್ಸ್ ಬ್ಯಾಕ್ವರ್ಡ್ ಪಾಯಿಂಟ್ ಹೊಡಿತಾರೆ, ಬಟ್ ದೇರ್ ಇಸ್ ಅ ಫೈನ್ ಲೆಗ್ ಫೀಲ್ಡರ್.
ಕೇವಲ ಸಿಂಗಲ್ ರನ್. ಈ ಸಲ ಯಾವುದು ಟಾಪ್ ಸ್ಪಿನ್ನರ್ ಡ್ರಿಫ್ಟರಾ? ಎಸ್, ಕನೆಕ್ಟ್ ಆಗಿದೆ. ಟಾಪ್ ಸ್ಪಿನ್ನೇ ಅದು. ಡ್ರಿಫ್ಟರ್ ಆಗಿದ್ದರೆ ಸ್ವಲ್ಪ ಲೋ ಆಗುತ್ತೆ ಬೌನ್ಸ್ ಆಗಿ, ಇದು ಸ್ವಲ್ಪ ಬೌನ್ಸರ್ ಆಗಿದೆ. ಹಾಗೆ 3 ಓವರ್ಸಿಗೆ 25 ಅಂದರೆ ಕೇವಲ 5 ರನ್ ಬಂದಿದೆ ಈ ಓವರಲ್ಲಿ. ದಿಸ್ ಇಸ್ ಅ ಗುಡ್ ಕಮ್ ಬ್ಯಾಕ್. ಈಗ ಆದಿಲ್ ರಶೀದ್ ಅವರು ಬಂದಿದ್ದಾರೆ, ಲೆಗ್ ಸ್ಪಿನ್ನರ್ ಇನ್ ಟು ದಿ ಅಟ್ಯಾಕ್. ಬ್ರೆಂಡನ್ ಟೈಲರ್ ಆನ್ ಸ್ಟ್ರೈಕ್. ಮತ್ತೊಮ್ಮೆ ಹಿಂದೆ ಬ್ಯಾಕ್ವರ್ಡ್ ಪಾಯಿಂಟಿಗೆ ಹೊಡೆಯೋ ಪ್ರಯತ್ನ. ಎಸ್, ಅಲ್ಲಿ ಹೊಡೆಯೋ ಪ್ರಯತ್ನ. ಆ್ಯಂಡ್ ದೇ ಶುಡ್ ಗೆಟ್ 2 runs. ಆ್ಯಂಡ್ ದೇ ಗೆಟ್ ಇಟ್. ಎಷ್ಟು ಸ್ಕೋರ್ ಎಕ್ಸ್ಪೆಕ್ಟ್ ಮಾಡ್ಬೋದು ಫಸ್ಟ್ ಇನ್ನಿಂಗ್ಸಲ್ಲಿ ಅಂತ ಕಮೆಂಟ್ ಮಾಡಿ. ಅಪೋನೆಂಟ್ ಈಸ್ ಚೇಂಜಿಂಗ್ ದ ಫೀಲ್ಡ್ ಸೆಟ್ಟಿಂಗ್ಸ್. ಹೊಸ ಷಡ್ಯಂತ್ರ ರೂಪಿಸ್ತಾ ಇದ್ದಾರೆ ಈಗ. ಓಹೋ, 30 ಯಾರ್ಡ್ ಇನ್ಸೈಡಲ್ಲೇ ಹೆಚ್ಚು ಜನ ಫೀಲ್ಡರ್ಸ್ನ ಇಟ್ಟಿದ್ದಾರೆ. ದ್ಯಾಟ್ಸ್ ಬ್ಯೂಟಿಫುಲಿ ಡನ್. ದ್ಯಾಟ್ಸ್ ಗಾನ್ ಫಾರ್ 6. ಮ್ಯಾಸಿವ್ ಹಿಟ್. ಅಮೇಝಿಂಗ್ ಹಿಟ್. ಕೊನೆಗೂ ಕನೆಕ್ಟ್ ಆಯಿತು ಬ್ರೆಂಡನ್ ಟೈಲರ್ ಅವರಿಂದ. ಕ್ಯಾನ್ ವಿ ಎಕ್ಸ್ಪೆಕ್ಟ್ ಅನದರ್ ಶಾಟ್ ಟುವರ್ಡ್ಸ್ ಈಗ ಲೆಗ್ ಸ್ಟಂಪಿಗೆ ಹಾಕೋ ಪ್ರಯತ್ನ, ಬಟ್ ಐ ಥಿಂಕ್ ದ್ಯಾಟ್ಸ್ ಗೋನ್ ಬಿ ವೈಡ್. ಯಸ್, ಇಟ್ ಈಸ್. ಸೇಮ್ ಲೆಂತ್ ಇನ್ ದಿ ಏರ್ ಆ್ಯಂಡ್ ಟೇಕನ್. ಟೈಮಿಂಗ್ ಸರಿ ಮಾಡಲಿಲ್ಲ. ಮೊದಲನೇ ಬಾಲ್ ಒಂದು ಒಳ್ಳೆ ಕನೆಕ್ಟ್ ಆಗಿತ್ತು 6ಗೆ, ಬಟ್ ಈಗ ಆದಿಲ್ ರಶೀದ್ ಅವರು ಒಳ್ಳೆ ಕಮ್ ಬ್ಯಾಕ್ ಮಾಡಿದ್ದಾರೆ, ಡಿಸೀವ್ ಮಾಡಿದ್ದಾರೆ ಬ್ಯಾಟ್ಸ್ಮನ್ನ. ದಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಎವಿನ್ ಲಿವಿಸ್ ನ್ಯೂ ಬ್ಯಾಟ್ಸ್ಮನ್, ಬಟ್ ಆದರೆ ನಾನ್ ಸ್ಟ್ರೈಕರ್ಸ್ ಎಂಡಲ್ಲಿದ್ದಾರೆ. ಈಗ ಹಿಂದೆ ಹೊಡೆಯೋ ಪ್ರಯತ್ನ ಇದೆ. ಓ, ದ್ಯಾಟ್ ವಾಸ್ ಲಕ್ಕಿ. ಅಲ್ಲಿ ನೋ ಫೀಲ್ಡರ್ ಇನ್ಸೈಡ್ 30 ಯಾರ್ಡ್ ಸರ್ಕಲ್ ಅಲ್ಲಿ ಇರಲಿಲ್ಲ. 36 for 2 after 3.5 overs. 3.4 overs in air ball ಬಾಕಿ ಇದೆ. ಹ್ಯೂಜ್ ಅಪೀಲ್ and that's out. ಯಾಕೆ ಲೂಸ್ ಶಾಟ್ ಹೊಡೆಯೋಕೆ ಹೋದ್ರು ಅಂತ ಗೊತ್ತಿಲ್ಲ. ಇಟ್ಸ್ ಮಾರ್ಕಸ್ ಸ್ಟಾಯ್ನಿಸ್, ದ ಡೇಂಜರ್ ಮ್ಯಾನ್. ಅವ್ರು ನಿಂತರೆ ಡೇಂಜರ್ ಮ್ಯಾನ್ ಆಗ್ತಿದ್ರು. ಸೊ ಅವರ ವಿಕೆಟ್ ಸಿಕ್ಬಿಟ್ಟಿದೆ ಈಗ. ನೈಟ್ ಕಿಂಗ್ಸ್ ಆರ್ ಆನ್ ಫೈರ್. ಸ್ಪಿನ್ನರ್ಸ್ನ ತಂದು ಒಳ್ಳೆ ಉಪಯೋಗ ಆಗಿದೆ ಅವರಿಗೆ. ಈಗ ಕುಸಾಲ್ ಪೆರೇರಾ, ಬ್ರೂಟ್ ಬ್ಯಾಟ್ಸ್ಮನ್ ಫ್ರಮ್ ಶ್ರೀಲಂಕಾ, ಅವ್ರು ಬಂದಿದ್ದಾರೆ. ಓ, ದ್ಯಾಟ್ಸ್ ಅನದರ್ ಅಪೀಲ್. ಆದರೆ ಇಟ್ಸ್ ನಾಟ್ ಔಟ್. ರಿವ್ಯೂ ತಗೊಳ್ತಾರಾ? ಐ ಡೋಂಟ್ ಥಿಂಕ್ ಸೊ ಅವ್ರು ತಗೊಳ್ತಾರೆ ಅಂತ. ಎಸ್, ತಗೊಳ್ಳಿಲ್ಲ. ಓಕೆ, 36ಕ್ಕೆ 3 4 ಓವರ್ಸಿಗೆ ಕಮ್ಮಿ ಆಯಿತು ಸ್ಕೋರು. ನೋಡೋಣ. ಲಾಸ್ಟ್ ಓವರ್ ಇನ್ನೂ ಕೂಡ ಬಾಕಿ ಇದೆ. ಎಷ್ಟು ರನ್ ಬರ್ಬೋದು? ಈಗ ಲಾಸ್ಟ್ ಓವರ್ ಕೃಣಾಲ್ ಪಾಂಡ್ಯ ಅವರು ಆಗ್ತಾರೆ. ಎವಿನ್ ಲಿವಿಸ್ ಹಾಗೂ ಕುಸಾಲ್ ಪರೇರಾ ಇಬ್ರು ಕೂಡ ಲೆಫ್ಟ್ ಹ್ಯಾಂಡರ್ಸ್ ಅವರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಎಕ್ಸ್ಪ್ಲೋಸಿವ್ ಬ್ಯಾಟ್ಸ್ಮನ್ ಇಬ್ರು ಕೂಡ ಇದ್ದಾರೆ, ಬಟ್ ಇಲ್ಲಿ ನೋಡ್ಬೋದು ನೀವು ಮತ್ತೆ ಬಾಲ್ ಮಿಸ್ ಆಗಿದೆ. ಸ್ಪಿನ್ನರ್ಗಳು ಕಮಾಲ್ ಮಾಡ್ತಿದ್ದಾರೆ ಈ ಮ್ಯಾಚಲ್ಲಿ. ಎಸ್, ಕೊನೆಗೂ ಕನೆಕ್ಟ್ ಆಗಿದೆ ಇನ್ ಟು ದ ಗ್ಯಾಪ್, ಬಟ್ ಓನ್ಲಿ ಅ ಸಿಂಗಲ್. ಯಾಕಂದರೆ ಟೈಮಿಂಗ್ ಚೆನ್ನಾಗಿತ್ತು. ಸೊ ಹಾಗೆ ಬಾಲ್ ರಾಕೆಟ್ ಥರ ಹೋಯಿತು. ಟೈಮಿಂಗ್ ಏನಾದರೂ ಆ ಕಡೆ ಈ ಕಡೆ ಮಿಸ್ ಹೊಡೆದಿದ್ರೆ 2 ರನ್ ತೊಗೊಳ್ಬೋದಿತ್ತು. ಬಟ್ ಕುಸಾಲ್ ಪೆರೇರಾ ಆನ್ ಸ್ಟ್ರೈಕ್. ಎಸ್, ಕನೆಕ್ಟ್ ಮಾಡಲಿಲ್ಲ ಸರಿಯಾಗಿ. ಸೊ ದೇ ಗೆಟ್ 2 runs. 39 ರನ್ ಆಗಿದೆ ಈಗ. 3 more balls to go. ಕುಸಾಲ್ ಪೆರೇರಾ ಆನ್ ಸ್ಟ್ರೈಕ್. That's gone. It's a wicket of ಕೃಣಾಲ್ ಪಾಂಡ್ಯ. ಮತ್ತೊಂದು ವಿಕೆಟ್ ಹೋಗಿದೆ. 4 ವಿಕೆಟ್ ಕಳ್ಕೊಂಡಿದ್ದಾರೆ ಪೈರೇಟ್ಸ್. ನೆಕ್ಸ್ಟ್ ನಮ್ಮ ಮೊಯಿನ್ ಅಲಿ ಡೌನ್ ದ ಆರ್ಡರ್. ತುಂಬಾ ಲೇಟ್ ಬರ್ತಾ ಇದ್ದಾರೆ. ಅವನ್ನ ಪ್ರಮೋಟ್ ಮಾಡಬೇಕಿತ್ತು, ನಾನು ನೋಟಿಸ್ ಮಾಡಿರಲಿಲ್ಲ. ಆ್ಯಂಡ್ ವಾಟ್ಸ್ ಗೋನ್ ಹ್ಯಾಪನ್ ನೌ? ಇನ್ ದಿ ಏರ್ ಆ್ಯಂಡ್ ಇನ್ ದ ಗ್ಯಾಪ್ ಆಸ್ ವೆಲ್. ಸ್ಮ್ಯಾಶ್ಡ್ ಇಟ್. ಬಂದು 4 ಹೊಡೆದಿದ್ದಾರೆ. ದ್ಯಾಟ್ಸ್ ವಾಟ್ ವಿ ನೀಡೆಡ್. ಮಚ್ ನೀಡೆಡ್ ಬೌಂಡ್ರಿ. ಪ್ರೆಷರಲ್ಲಿತ್ತು. 40 ದಾಟೋದು ಕಷ್ಟದಲ್ಲಿ, 45 ದಾಟೋದು ಕಷ್ಟದಲ್ಲಿ ಅಂತಿತ್ತು. ಬಟ್ ಈಗ 43 ಆಗಿದೆ. ಕಂಫರ್ಟೇಬಲ್ ಸ್ಕೋರ್. ಬಟ್ ಲಾಸ್ಟ್ ಬಾಲ್ ಟು ಗೋ. That's in the air and they get 2 runs comfortably. So Pirates 45ಕ್ಕೆ 4 ಫಿನಿಶ್ ಮಾಡಿದ್ರು. ಅವರು 3 ರನ್ಸ್ಗಳಿಗೆ ಓಡ್ತಾ ಇದ್ರು. ಸೊ ಇರಲಿ, ಲಾಸ್ಟ್ ಬಾಲ್ 3 ರನ್ಸೇ ತಗೊಳ್ಳೋಕ್ಕೆ ಪ್ರಯತ್ನ ಪಡಬೇಕು. ಹೋದರೆ ಹೋಯ್ತು, ಬಂದರೆ 3 ರನ್ ಬಂತು. 45ಕ್ಕೆ 3. ನೈಟ್ ಕಿಂಗ್ಸ್ಗೆ 46 30 ಬಾಲಲ್ಲಿ ಬೇಕು. 5 ಓವರಲ್ಲಿ ಅವರು 46 ಚೇಂಜ್ ಮಾಡ್ತಾರಾ? ಚೇಸ್ ಮಾಡ್ತಾರಾ?
ನಮ್ಮ ಬೌಲರ್ಸ್ಗಳು ಅವ್ರನ್ನ ಕಟ್ಟಿ ಹಾಕ್ತಾರೆ ಅಂತ ನೋಡ್ಬೋದು. ಕ್ರಿಸ್ ಮಾರಿಸ್ ಇಂದ ಸ್ಟಾರ್ಟ್ ಮಾಡೋಣ. ಎವಿನ್ ಲೂಯಿಸ್ ಹಾಗೂ ಶಿಮ್ರನ್ ಹೆಟ್ಮೈರ್. ಇಲ್ಲಿ ನಮ್ಮ ಕಾರ್ಯತಂತ್ರ ರೂಪಿಸಲಾಗ್ತಿದೆ. ಬೌನ್ಸರೇ ಹಾಕೋ ಪ್ರಯತ್ನ ಇಲ್ಲಿ. ಫಸ್ಟ್ ಬಾಲ್ ನೋಡೋಣ, ಲೆಟ್ಸ್ ಸಿ. ಹೇಗೆ ಅವ್ರು ನಮಗೆ ಲೋ ಬೌನ್ಸ್ ಇಂದ ಡಿಸೀವ್ ಮಾಡ್ತಿದ್ರಲ್ಲ, ನಾವು ಕೂಡ ಅವರಿಗೆ ಲೋ ಬೌನ್ಸ್ ಇಂದ ಡಿಸೀವ್ ಮಾಡೋಣ. ನೋ ರಿಯಾಕ್ಷನ್ ಫ್ರಮ್ ದ ಬ್ಯಾಟ್ಸ್ಮನ್. ಓ ಪಾಪ, ಅವ್ರು ವೈಡ್ ಅಂತ ತಿಳ್ಕೊಂಡಿದ್ರು, ಅದಕ್ಕೆ ಅವ್ರು ಏನು ಶಾರ್ಟ್ ಹೊಡಿಲಿಲ್ಲ. ಆ್ಯಂಡ್ ಈಗ ನೋಡ್ಬೋದು, ಈಗ ಬರ್ತಾರ. ಎಸ್, 2 ಸ್ಟೆಪ್ಸ್ ಫಾರ್ವರ್ಡ್ ಬಂದಿದ್ದಾರೆ, ಹೊಡೆಯಕ್ಕೆ ರೆಡಿ ಆಗಿದ್ದಾರೆ. ಕನೆಕ್ಟ್ ಆಗುತ್ತಾ ಇಲ್ವೋ ಗೊತ್ತಿಲ್ಲ. ಎಸ್, ಕನೆಕ್ಟ್ ಆಗಿದೆ. ಆ್ಯಂಡ್ ದೇ ಗೆಟ್ 2 ರನ್ಸ್. ಹೀಗೆ ಫೀಲ್ಡ್ ಚೇಂಜ್ ಇರಬಹುದಾ? ಯಾಕಂದರೆ ರನ್ಸ್ ಕೂಡ ಕಮ್ಮಿ ಇದೆ. ಎಸ್, ಡೆಫಿನೆಟ್ಲಿ ದೇರ್ ಇಸ್ ಅ ಫೀಲ್ಡ್ ಚೇಂಜ್. ಲೆಗ್ ಸೈಡ್ ಫೀಲ್ಡನ್ನು ಸ್ವಲ್ಪ 1 ಸ್ಟೆಪ್ ಈಚೆ ತಂದಿದ್ದೀವಿ. 3 balls. ಮತ್ತೊಮ್ಮೆ 2 ರನ್ಸ್ ಲೀಕ್ ಆಗ್ತಾ ಇದೆ. ನೀವು ಒಂದು 60-70 ಹೊಡೆದಿದ್ರೆ 2 ರನ್ಸ್ಗೇನು ಅಷ್ಟೇನು ಕೇರ್ ಮಾಡೋಕ್ಕಾಗಲ್ಲ. ಬಟ್ ದಿಸ್ ಈಸ್ 46. 2 ರನ್ಸ್ ಇಂದನೇ ಅವ್ರು ವಿನ್ ಆಗ್ಬೋದು ವಿದೌಟ್ ಅ ಬೌಂಡ್ರಿ. ಸೊ ಹಾಗೆ 2 ರನ್ಸ್ ಕೂಡ ಇಂಪಾರ್ಟೆಂಟ್, ಅದನ್ನು ಕೂಡ ನಾವು ಕಂಟ್ರೋಲ್ ಮಾಡಬೇಕಾಗಿದೆ. ದ್ಯಾಟ್ಸ್ ಫಾರ್ ಬ್ಯೂಟಿಫುಲ್ ಶಾಟ್, ಸ್ಲೈಸ್ಡ್ ಟುವರ್ಡ್ಸ್ ದಿ ಆಫ್ ಸೈಡ್. ದಿಸ್ ನೋ ಫೀಲ್ಡರ್, ಜಸ್ಟ್ ಫೀಲ್ಡರ್ ಇಂದ ಮೇಲೆ ಹೋಗಿದೆ ಬಾಲ್. ಮತ್ತೆ ಷಡ್ಯಂತ್ರ ಏನಾಗ್ತಾ ಇದೆ ಇಲ್ಲಿ, ಸ್ವಲ್ಪ ಆಫ್ ಸೈಡ್ ಫೀಲ್ಡರ್ನ ಟುವರ್ಡ್ಸ್ ಡೀಪ್ ಫೈನ್ ಲೆಗ್ಗೆ ಇಟ್ಟಿದ್ದೇವೆ. ಆ್ಯಂಡ್ ಎವಿನ್ ಲೂಯಿಸ್ ಮತ್ತೆ ಸೇಮ್ ಶಾಟ್ ಬರುತ್ತಾ ಅಥವಾ ಬೌನ್ಸರ್ ಬ್ಯಾಕ್ ಫುಟ್ ಶಾಟ್ ಹೊಡೆದಿದ್ದಾರೆ. ಆ್ಯಂಡ್ ಅಗೇನ್ ದೇ ಗೆಟ್ 2 ರನ್ಸ್. 10 ರನ್ ಆಗಿಬಿಟ್ಟಿದೆ. ರಿಕ್ವೈರ್ಡ್ ರನ್ ರೇಟ್ 8 ಇದೆ. ಆರಾಮ ಒಂದು 2-4 ಹೊಡೆದ್ರೆ ಸಾಕು ಪರ್ ಓವರ್, ಅಥವಾ 1-6 ಹೊಡೆದ್ರೆ ಆರಾಮ್ಸೆ ಅವರಿಗೆ. ಕೊನೆಯ ಬಾಲ್ 10 ರನ್ ಬಂದಿದೆ ಮೊದಲನೇ ಓವರಲ್ಲಿ. ಆ್ಯಂಡ್ ಮತ್ತೊಮ್ಮೆ ಅದೇ ರೀತಿ ಶಾಟ್. 2 ರನ್ಸ್ ಟು ಫಿನಿಶ್ ದಿ ಓವರ್. 12 ನೋ ವಿಕೆಟ್, 1 ಓವರಿಗೆ 12 ರನ್ ಬಂದುಬಿಟ್ಟಿದೆ. ಅಮೇಝಿಂಗ್ ಸ್ಟಾರ್ಟ್. ಮೊಹಮ್ಮದ್ ಇರ್ಫಾನ್, ಪಾಕಿಸ್ತಾನ್ ಅಲ್ಲ, ನೆಕ್ಸ್ಟ್ ಯಾರು? ಆಂಡ್ರ್ಯೂ ಟೈ, ಮೊಹಮ್ಮದ್ ಇರ್ಫಾನ? ಎಸ್, ಮೊಹಮ್ಮದ್ ಇರ್ಫಾನೇ ದ ಪಾಕಿಸ್ತಾನದ ಫಾಸ್ಟ್ ಬೌಲರ್. ನೋಡಿ ಇವರೇನಾದರೂ ಇಂಪ್ಯಾಕ್ಟ್ ಮಾಡ್ತಾರಂತ. ರಿವರ್ಸ್ ಸ್ವಿಂಗ್ ಬಿಡುವ ಪ್ರಯತ್ನ ಇಲ್ಲಿ ಟು ಶಿಮ್ರನ್ ಹೆಟ್ಮೈರ್ ಆನ್ ಸ್ಟ್ರೈಕ್. ಮತ್ತೊಮ್ಮೆ 2 ರನ್ಸ್. ಇವರು ತುಂಬ ಕ್ಲೆವರ್ ಆಗಿ ಆಡ್ತಿದ್ದಾರೆ. 2 ರನ್ಸ್ಗೆ ಟಾರ್ಗೆಟ್ ಹೊಡಿತಿದ್ದಾರೆ. 2 ಹಾಗೆ ತಗೊಂಡು ವಿನ್ ಆಗುವ ಪ್ಲಾನ್ ಏನೋ ಹಾಕಿದ್ದಾರೆ. ಬೌಂಡ್ರಿ ಹೊಡೆಯೋಕ್ಕೆ ಕಷ್ಟ ಆಗ್ತಿದೆ ಅವರಿಗೆ. ಸೊ ನಾವೇನಾದರೂ ಡಿಫ್ರೆಂಟ್ ಗೇಮ್ ಪ್ಲ್ಯಾನ್ ಮಾಡಲೇಬೇಕು. ಇದ್ರೆ 2 ರನ್ನೇ ಹೊಡ್ಕೊಂಡು ವಿನ್ ಆಗಿಬಿಡ್ತಾರೆ ಅವರು. 14 ರನ್ಸ್ ಆಲ್ರೆಡಿ ಆಗಿದೆ 1.1 ಓವರಿಗೆ. ಬೌನ್ಸರ್, ಸೂಪರ್ ಡಿಸೀವಿಂಗ್. ನಾವು ಕೂಡ ಇದೇ ರೀತಿ ಮೋಸ ಹೋಗಿದ್ದು ಅವ್ರು ಬ್ಯಾಟಿಂಗ್ ನಾವು ಬ್ಯಾಟಿಂಗ್ ಮಾಡುವಾಗ. ಈಗ ಅವ್ರು ಕೂಡ ಮೋಸ ಹೋಗಲಿ, ಗೊತ್ತಾಗಲಿ ಅವ್ರಿಗೆ ಕೂಡ. ಆ್ಯಂಡ್ ಈ ಸರಿ ಏನು ಮಾಡ್ತಾರೆ? ಮತ್ತೆ 2 ರನ್ಸ್. ಏನು ಶಾರ್ಟ್ ಕನೆಕ್ಟ್ ಆಗಿಲ್ಲ, ಏನು ಮಾಡೋಕ್ಕೆ ಗೊತ್ತಿಲ್ಲದಿದ್ರೆ ಇದೊಂದು ಶಾರ್ಟ್ ಒಂದು ರೆಡಿ ಇರುತ್ತೆ. ಬರೀ ಇವರಂತಲ್ಲ, ಎಲ್ಲ ಅಪೋನೆಂಟ್ಸ್ ಕೈಲಿಂದನೂ ಈ ಥರ ಬೌನ್ಸರ್ ಹಾಕಿದರೆ ಮೇಲ್ ಹೊಡೆಯೋಕ್ಕೆ ನೋಡ್ತಾರೆ, ಆಫ್ ಸೈಡ್ ಹೊಡೆಯೋಕ್ಕೆ ನೋಡ್ತಾರೆ. ಒಂದೇ ದಾರಿ ಇರೋದು ಲೆಗ್ ಸೈಡ್ ಅಷ್ಟೇ. 9 o'clock ಶಾಟ್. ದ್ಯಾಟ್ಸ್ 4. ನೋ ಥರ್ಡ್ ಮ್ಯಾನ್. ಸೂಪರ್ ಗೆಸ್ ಮಾಡಿದ್ದಾರೆ, ಎಕ್ಸಿಕ್ಯೂಟ್ ಸಹ ಚೆನ್ನಾಗಿ ಮಾಡಿದ್ದಾರೆ. ಗೊತ್ತಿತ್ತು ಸ್ವಲ್ಪ, ನಾನೇ ಹಾಕಿದ್ದು ಸ್ವಲ್ಪ ರಿವರ್ಸ್ ಸ್ವಿಂಗ್ ಜಾಸ್ತಿ ಇರಲಿ, ಏನು ಮಾಡ್ತಾರೆ ನೋಡೋಣ ಅಂತ. ಬಟ್ ಅವರ ಎಕ್ಸಿಕ್ಯೂಷನ್ ನಂಗೆ ತುಂಬ ಇಷ್ಟ ಆಯಿತು. ಹಾಗೆ ಈಗ ಮತ್ತೆ ಅದೇ ರೀತಿ ನಾರ್ಮಲ್ ಬಾಲ್, ಹಾಗೆ ಅವರು ಕೂಡ ಅದೇ ರೀತಿ ಆಡ್ತಾ ಇದ್ದಾರೆ. 22 ರನ್ಸ್ ಸಿಗಿದೆ. ಇನ್ನೂ 1 ಬಾಲ್ ಬಾಕಿ ಇದೆ. ನಾವು ನೋಡಿದರೆ 2 ಓವರಿಗೆ 20 ಹೊಡೆದಿದ್ವಿ. ಬಟ್ ಇವರು ನಮ್ಗಿಂತ ಲೀಡಿಂಗಲ್ಲಿದ್ದಾರೆ. 22 ಫಾರ್ ನೋ ವಿಕೆಟ್. ಕ್ಯಾನ್ ದೇ ಚೇಸ್ ಇಟ್? ಈಗ ಅರೌಂಡ್ ದ ವಿಕೆಟ್, ಶಿಮ್ರನ್ ಹೆಟ್ಮೈರ್ ರಿವರ್ಸ್ ಸ್ವಿಂಗ್ ಟುವರ್ಡ್ಸ್ ದಿ ಲೆಗ್ ಸೈಡ್. ಆ್ಯಂಡ್ ದ್ಯಾಟ್ಸ್ ಅ ಸೂಪರ್ ಸಾಲಿಡ್ ಡೆಲಿವರಿ. ವೈಡ್ ಅಂತ ಬಿಡುವ ಪ್ರಯತ್ನ ಪಟ್ಟರು, ಬಟ್ ದ್ಯಾಟ್ಸ್ ರಿವರ್ಸ್ ಸ್ವಿಂಗ್. ಅವರು ಮೋಸ ಹೋಗಿದ್ದಾರೆ. ಆ್ಯಂಡ್ ಈಗ ಸ್ವಲ್ಪ ಸ್ಪಿನ್ ತರುವ ಸಮಯ. ಅವರು ಸ್ಪಿನ್ ತಂದು ಗೇಮ್ ಚೇಂಜ್ ಮಾಡಿದ್ರು, ನಾವು ಕೂಡ ಸ್ಪಿನ್ ತಂದೆ ಗೇಮ್ ಚೇಂಜ್ ಮಾಡುವ ಇಲ್ಲಿ. ಮೊಯಿನ್ ಅಲಿ. ಆ್ಯಂಡ್ ನಮ್ಮ ಫೀಲ್ಡ್ ಸೆಟ್ಟಿಂಗ್ ಸಮ್ವಾಟ್ ಈಗ ಪ್ರೊಸೆಸಿಂಗ್ನಲ್ಲಿ ನಡೀತಾ ಇದೆ. ಇದು ನಮ್ಮ ಪ್ರೋ ಗೇಮ್ ಪ್ಲ್ಯಾನ್ ಅಂತಲೇ ಹೇಳ್ಬೋದು.
ನಾವೇನೋ ಅಷ್ಟು ಕೂಡ ಪ್ರೋ ಪ್ಲೇಯರ್ಸ್ ಅಲ್ಲ, ನಮ್ಗಿಂತನೂ ಜಾಸ್ತಿ 5 ಓವರಿಗೆ 100 ಹೊಡೆದು ಅದನ್ನು ಕೂಡ ಚೇಸ್ ಮಾಡುವಂಥ ಕಿಲಾಡಿಗಳಿದ್ದಾವೆ ಈ ರಿಯಲ್ ಕ್ರಿಕೆಟಲ್ಲಿ. ಯೂಟ್ಯೂಬ್ ಚಾನಲ್ ನೋಡಿರ್ಬೋದು, ಹಿಂದಿ ಕೆಲವು ಯೂಟ್ಯೂಬರ್ಸ್ ಇದ್ದಾರೆ. ನಾವು ಕೂಡ ಮಲ್ಟಿಪ್ಲೇಯರ್ ಆಡೋಕ್ಕೆ ಜಸ್ಟ್ ಸ್ಟಾರ್ಟ್ ಮಾಡಿದ್ನು. ಇನ್ನು ದ್ಯಾಟ್ 6 ಸ್ಟಾರ್ಟೆಡ್ ಆಫ್ ವಿತ್ ಅ ಬಿಗ್ ಒನ್. ಮೊಯಿನ್ ಅಲಿ ಪ್ರೆಷರ್ ಬಿದ್ದಿದ್ದಾರೆ ಬಾಲ್ 1 ಮತ್ತೆ ಫೀಲ್ಡ್ ಚೇಂಜ್, ಗಲಿಬಿಲಿ, ಗೊಂದಲಗಳಾಗ್ತಿದೆ, ಕರೆಕ್ಟ್ ಫೀಲ್ಡೇ ಸಿಗ್ತಿಲ್ಲ. ಇವ್ರಿಗೆ ಹೇಗೆ ಆಟ ಆಡಿಸ್ಬೋದು ಅಂತ. ಈಗ ಈ ಫೀಲ್ಡ್ ಇಟ್ಕೊಂಡು ಆಟಾಡಿಸ್ಬೋದು ನೋಡೋಣ. ಸ್ವಲ್ಪ ಟುವರ್ಡ್ಸ್ ದ ಶಾರ್ಟ್ ಬಾಲ್. ದ್ಯಾಟ್ಸ್ ಫೋಮೋ. ಎಡ್ಜಾಗಿ ಹೋಗಿದೆ ಈ ಸಲ. ಮೊಯಿನ್ ಅಲಿ ಅವರ ಲಕ್ಕೆ ಚೆನ್ನಾಗಿಲ್ವಾ ಏನಿದು? ಬ್ಯಾಡ್ ಲಕ್, ಲುಕ್ ಎಟ್ ದ್ಯಾಟ್. ಹಿಂದೆ ಫೀಲ್ಡರ್ಸ್ ಕೂಡ ಇಟ್ಟಿರಲಿಲ್ಲ ನಮ್ಮ ಹಣೆ ಬಾರಕ್ಕೆ. ಈಗ ನೋಡ್ಬೋದು ಮತ್ತೆ ಫೀಲ್ಡ್ ಗೊಂದಲಗಳಾಗ್ತಿವೆ. ಆ್ಯಂಡ್ ವಾಟ್ ಅಬೌಟ್ ದಿಸ್ ಒನ್? ಆಫ್ ಸ್ಪಿನ್. ಐ ಥಿಂಕ್ ಸ್ವಲ್ಪ ಲೈನ್ ಮಿಸ್ ಆಗಿದೆ ಇಲ್ಲಿ. ಚೂರ್ ಟುವರ್ಡ್ಸ್ ದಿ ಲೆಗ್ ಸ್ಟಂಪ್ನ ತರ್ಬೋದಿತ್ತು. ತುಂಬ ವೈಡ್ ಲೆಂತ್ ಹಾಕ್ಬಿಡ್ತು ಅದು. ದ್ಯಾಟ್ಸ್ ಅ ವೈಡ್. ಆಲ್ರೆಡಿ ಎಷ್ಟು 11 ರನ್ಸ್ ಆಗಿಬಿಟ್ಟಿದೆ ಕೇವಲ 2 ಬಾಲಲ್ಲಿ. ಪ್ರೆಷರಲ್ಲಿದ್ದಾರೆ ಈಗ. ರಿಕ್ವೈರ್ಡ್ ರನ್ ರೇಟ್ ನೋಡ್ಬೋದು, ಕೇವಲ 4.8ರಲ್ಲಿದೆ. ಆರಾಮ ವಿನ್ ಆಗುವ ಸಿಚುವೇಶನಲ್ಲಿದ್ದಾರೆ. ಬಟ್ ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಇನ್ ಗೇಮ್ ಆಫ್ ಕ್ರಿಕೆಟ್. ಸ್ಟ್ರೈಟ್ ಡ್ರೈವ್, ಬಟ್ ದೇರ್ ಇಸ್ ಅ ಫೀಲ್ಡರ್. ಸಿಂಗಲ್. ಸೊ ಅವರು ಸಿಂಗಲಿಂದ ಮ್ಯಾಚ್ ವಿನ್ ಆಗುವ ಗೇಮ್ ಪ್ಲ್ಯಾನ್ ಹಾಕಿದ್ದಾರೆ ಈಗ. ಓಕೆ, ಈ ಸಲ ಯಾವ ಬಾಲ್ ಹಾಕೋಣ? ಓಕೆ, ಆಫ್ ಸ್ಪಿನ್ನೇ. ವೈಡ್ ಲೆಂತ್ ಅಂತ ಬಿಡ್ತಾರೆ ಅಥವಾ ಟ್ರೈ ಮಾಡ್ತಾರೆ ಹೊಡಿಯೋಕ್ಕೆ. ಇನ್ ದಿ ಏರ್ ಆ್ಯಂಡ್ ಗಾನ್. ಎಸ್, ಕೊನೆಗೂ ಸಿಕ್ಕಿದೆ ನಮಗೆ ಮೊದಲನೇ ಬ್ರೇಕ್ ಥ್ರೂ. ಶಿಮ್ರನ್ ಹೆಟ್ಮಾರ್ ಹ್ಯಾಸ್ ಟು ಗೋ. 10 of 7 ಬಾಲ್ಸ್ ಆಡಿದ್ದಾರೆ. 34 for 1. ಇದೇ ರೀತಿ ಒಂದು ಹೋದರೆ ಪಟ ಅಂತ ತೆಗಿಬೇಕು ವಿನ್ ಆಗೋಕ್ಕೆ. ಇನ್ನು ನಾವು ನೆಕ್ಸ್ಟ್ ಯಾರು? ಕೇದಾರ್ ಜಾಧವ್. ಬಟ್ ಸ್ಟ್ರೈಕಲ್ಲಿರೋದು ಎವಿನ್ ಲೂಯಿಸ್. ಪಟ ವಿಕೆಟ್ಸ್ ಬೇಕೀಗ. ಈಗ ಯಾವ ಬಾಲ್ ಹಾಕೋದು? ಡ್ರಿಫ್ಟರ್ ಅನಿಸುತ್ತೆ ಇದು. ಎಸ್ ಅದು ವೈಡ್ ಹೋಗೋ ಸಾಧ್ಯತೆ ಇತ್ತು. ಬಟ್ ನಮ್ಮ ಅಪೋನೆಂಟು ಟಾಪ್ ಸ್ಪಿನ್ ಅಂತ ಹೇಳಿ ವೈಡ್ ಅಷ್ಟು ಹೊಡೆಯೋ ಪ್ರಯತ್ನ ಪಟ್ಟರು, ವೈಡ್ ಬಿಡಲಿಲ್ಲ. ಸೊ ದ್ಯಾಟ್ಸ್ ದ ಬ್ಯೂಟಿ ಆಫ್ ಕ್ರಿಕೆಟ್. ಈಗ ಮತ್ತೆ ಮಂಗನ್ ಮಾಡ್ಬೋದು ಅಪೋನೆಂಟ್ನ, ಹೇಳೋಕ್ಕಾಗಲ್ಲ. ಈ ಸರಿ ಯಾವ ಶಾಟ್ ಹೊಡಿತಾರೆ? ವಿಕೆಟ್ ಫುಲ್ ಕವರ್ ಆಗಿದೆ. ಸ್ಟ್ರೈಟ್ ಡೌನ್ ದ ಗ್ರೌಂಡ್, ಬಟ್ ದೇರ್ ಇಸ್ ಅ ಫೀಲ್ಡರ್. ಕೇವಲ ಸಿಂಗಲ್. ಫೀಲ್ಡ್ ಸೆಟ್ಟಿಂಗ್ ಅಮೇಸಿಂಗ್ ಆಗಿದೆ. ಎಲ್ಲಿ ಕೂಡ ಲೂಸ್ ರನ್ಸ್ ಬಿಟ್ಕೊಡ್ತಾ ಇಲ್ಲ. ಈಗ ಬೇಕು 11 ರನ್ಸ್ ಬೇಕು 2 ಓವರ್ಸಿಂದ. ಇಮಾದ್ ವಾಸಿಮ್ ಇನ್ ಟು ದಿ ಅಟ್ಯಾಕ್. ಕ್ರೂಷಲ್ ಓವರ್ ಇದು. ಗೇಮ್ ಹೋದರೆ ಈ ಓವರಲ್ಲಿ ಹೋಗಬೇಕು, ವಿನ್ ಆದರೆ ಈ ಓವರಲ್ಲೇ ವಿನ್ ಆಗಬೇಕು. ವೈಡ್. ನೋ ಮೋರ್ ಎಕ್ಸ್ಟ್ರಾಸ್. 10 ನೀಡೆಡ್ ಆಫ್ 12. ಕಂಫರ್ಟೇಬಲ್ ಪೊಸಿಷನ್ಲಿದ್ದಾರೆ ನೈಟ್ ಕಿಂಗ್. ನಮ್ಮ ಕತೆ ಮುಗೀತು ಅಷ್ಟೇ. 10 ನೀಡೆಡ್ ಆಫ್ 12 ರನ್ಸ್. ಎಸ್, ಈಗ ಎಷ್ಟು? 9 ರನ್ನು 11 ಬಾಲ್. 9 ರನ್ನು 11 ಬಾಲ್. ಇಮಾದ್ ವಾಸಿಮ್ ಅವ್ರು ಬೌಲಿಂಗ್ ಹಾಕ್ತಾ ಇದ್ದಾರೆ. ವಾಟ್ಸ್ ಗೋನಾ ಹ್ಯಾಪನ್ ನಾವ್? ಸ್ಲೋ ಬಾಲ್, ಟಾಪ್ ಸ್ಪಿನ್ ಹಾಕೋ ಪ್ರಯತ್ನ. ಸೂಪರ್, ಅದ್ಭುತವಾದ ಡಿಸೀವಿಂಗ್. ಸ್ಲೋ ಬಾಲ್ ಹಾಕಿದ್ವಿ. ಇದು RC20 ಫೀಚರ್ ಏನಂದರೆ, ನೀವು ಸ್ಲೋ ಬಾಲ್ ಹಾಕಿದರೆ ತುಂಬ ಸ್ಪಿನ್ ಆಗುತ್ತೆ. ಆ್ಯಂಡ್ ಈ ಸಲ ವೈಡ್ ಅಂತ ಬಿಡ್ತಾರೆ. ಪುನಃ ಸ್ಲೋ ಬಾಲ್. ಎಸ್, ವೈಡ್ ಅಂತ ಬಿಡುವ ಪ್ರಯತ್ನ, ಬಟ್ ಫ್ಲಾಪ್ ಆಗಿದ್ದಾರೆ. ರಿಕ್ವೈರ್ಡ್ ರನ್ ರೇಟ್ 6 ಅಲ್ಲಿದೆ. ವಾಟ್ಸ್ ಗೋನಾ ಹ್ಯಾಪನ್ ನಾವ್? What is gonna happen now? ಸೂಪರ್ ಡೆಲಿವರಿ. ಆರ್ಮ್ ಹಾಗೂ ಟಾಪ್ ಸ್ಪಿನ್ನಲ್ಲಿ ನಾನು ಆಟ ಆಡಿಸ್ತಾ ಇದ್ದೀನಿ ಆ ಒಪೋನೆಂಟಿಗೆ. ಹೊಡೆಯೋಕ್ಕೆ ಬಿಡ್ತಿಲ್ಲ. ಈಗ ನೋಡಿ, ಟಾಪ್ ಸ್ಪಿನ್ ಹಾಕ್ತೀನಿ. ವೈಡ್ ಅಂತ ಬಿಡ್ತಾನ? ವೈಡ್ ಅಂತ ಬಿಡಲ್ಲ. ಎಸ್, ವೈಡ್ ಅಂತ ಬಿಡ್ತಾನೆ, ಬಟ್ ಫ್ಲಾಪ್ ಆಗ್ತಾನೆ. ಎಸ್, ಇದು ಮಲ್ಟಿಪ್ಲೇಯರ್ ನೀವು ಈ ಥರ ಟ್ರಿಕ್ಸ್ ಯೂಸ್ ಮಾಡಬೇಕು. ಈಗ ನೋಡಿ, ನಾವು ಅವನೀಗ ಆರ್ಮ್ ಅಂತ ಎಣಿಸ್ತಾನೆ, ಬಟ್ ನಾನು ಟಾಪ್ ಸ್ಪಿನ್ ಹಾಕ್ತಾ ಇದ್ದೀನಿ. ಸೂಪರ್. ಎಸ್, ಗೇಮ್ ಇನ್ನೂ ಮುಗ್ದಿಲ್ಲ. ಸೂಪರ್ ಓವರ್ ಬೈ ಇಮಾದ್ ವಾಸಿಮ್.
4 ಕಂಟಿನ್ಯೂಸ್ ಡಾಟ್ ಬಾಲ್ ಮಾಡೋದ್ರಿಂದ ನಾವು ಇನ್ನೂ ಕೂಡ ಗೇಮಲ್ಲಿ ಇದ್ದೀವಿ. ನೇಥನ್ ಕೌಲ್ಟರ್ನೈಲ್ ಇನ್ ಟು ದಿ ಅಟ್ಯಾಕ್ ಟು ಬೌಲ್ ದ ಫೈನಲ್ ಓವರ್. 9 ರನ್ಸ್ ಬೇಕು 6 ಬಾಲ್ಸಲ್ಲಿ. ಪೈರೇಟ್ಸ್ ವರ್ಸಸ್ ನೈಟ್ ಕಿಂಗ್, ಯಾರು ವಿನ್ ಆಗ್ತಾರೆ ಕಮೆಂಟ್ ಮಾಡಿ. ನೈಟ್ ಕಿಂಗ್ಗೆ ಕೇವಲ 9 ರನ್ ಬೇಕು, ಹೊಡೆಯೋ ಸಾಧ್ಯತೆ ಇದೆ. ಬಟ್ ನಮ್ಮ ಹತ್ರ ನಮ್ಮ ಟಾಪ್ ಕ್ಲಾಸ್ ಡೆತ್ ಓವರ್ ಸ್ಪೆಷಲಿಸ್ಟ್ ನೇಥನ್ ಕೌಲ್ಟರ್ನೈಲ್ ಇದ್ದಾರೆ. ಕ್ಯಾನ್ ಹೀ ಡೂ ದ ಜಾಬ್ ಫಾರ್ ಅಸ್? ನಮ್ಗವ್ರು ಕೆಲಸ ಮಾಡಿಕೊಡ್ತಾರ? ಕಾದು ನೋಡಬೇಕಾಗುತ್ತೆ. ಫೀಲ್ಡ್ ಸೆಟ್ಟಿಂಗಿಗೆ ಸ್ವಲ್ಪ ಬೇಕಿಲ್ಲ, ಯಾಕಂದರೆ ಇದು ಲಾಸ್ಟ್ ಓವರ್. ಎಸ್, ಫೀಲ್ಡ್ ಎಲ್ಲ ಸೆಟ್ ಆಗಿದೆ. ಹೆವಿಗೆ ಇನ್ ಸ್ವಿಂಗ್ ಹಾಕುವ ಪ್ರಯತ್ನ. ನೇಥನ್ ಕೌಲ್ಟರ್ನೈಲ್ ಟು ಎವಿನ್ ಲೂಯಿಸ್. That started with 2 runs. They are hurrying and yes, they get it. 2 run ಸಿಕ್ಕಿದೆ. 7 run from 5 balls. 2 ತೆಗೆದ್ರೆ ಸಾಕು, ಜಸ್ಟ್ 2 ತೆಗೆದ್ರೆ ಸಾಕು. ರಿಸ್ಕ್ ತಗೊಳ್ಳೋದೇ ಬ್ಯಾಡ್ ಅವರಿಗೆ. ಏನು ಮಾಡ್ತಾರೆ ನೋಡೋಣ ಈಗ. ಮತ್ತೆ ಯಾರ್ಕರ್ ಲೆಂತ್ ಹಾಕೋ ಪ್ರಯತ್ನ. ಔಟ್ ಸ್ವಿಂಗರ್. ಎಸ್, ಇನ್ ದ ಗ್ಯಾಪ್ ಹೋಗಿದೆ, ಆದರೂ ಕೂಡ 2 runs ಬರ್ತಾರೆ. ಎಸ್, ಗ್ರೌಂಡ್ ಅವರು ಮೇಲ್ ಹೊಡೆಯೋ ಪ್ರಯತ್ನ ಮಾಡಿದ್ರು, ಬಟ್ ಅದು ಗ್ರೌಂಡ್ ಶಾಟ್ ಆಗಿದೆ. ಅಮೇಝಿಂಗ್ ಸ್ಪೇಸ್ ಇತ್ತು ಬಾಲಲ್ಲಿ ನೇಥನ್ ಕೌಲ್ಟರ್ನೈಲ್ ಅವರಿಂದ. ಎಸ್, ಈಗ ಮ್ಯಾಚ್ ಇರೋದು 5 from 4. 5 runs 4 balls. ಮಿಸ್ ಮಾಡಬೇಡಿ ಗೈಸ್. 5 ರನ್ ಹಾಕು. ವಿ ಮಿಸ್ಡ್ ಇಟ್. ಅಮೇಝಿಂಗ್ ಬೌಲಿಂಗ್, ಸಕ್ಕದಾಗಿ ಬೌಲಿಂಗ್ ಆಗ್ತಿದೆ ಇಲ್ಲಿ. 5 ರನ್ನು 3 ಬಾಲ್. 2 ರನ್ ತೆಗೆದ್ರೆ ಸಾಕು. 2 ರನ್ ತೆಗೆದ್ರೆ ಸಾಕು. ಏನು ಮಾಡ್ತಾರೆ ಈಗ? ಏನು ಮಾಡ್ತಾರಪ್ಪ ದೇವರಿಗೆ ಗೊತ್ತು. ಕೈ ನಡುಕ್ತಾ ಇದೆ ನಂಗಂತೂ. ಎಸ್, ದ್ಯಾಟ್ಸ್ ಇನ್ ದಿ ಏರ್, ಸ್ಟ್ರೈಟ್ ಟು ದ ಫೀಲ್ಡರ್. ಫೈನಲಿ ವಿಕೆಟ್ ಇನ್ ದ ಫೈನಲ್ ಓವರ್. ಆದರೆ ಮ್ಯಾಚ್ ಇನ್ನೂ ಮುಗ್ದಿಲ್ಲ. 41 for 2. 5 ರನ್ ಬೇಕು 2 ಬಾಲಲ್ಲಿ. 2 ಬಾಲಲ್ಲಿ 5 ರನ್. 2 4 ಹೊಡೆದ್ರೆ ಮುಗೀತು, ಅಥವಾ 1 4 ಹೊಡೆದ್ರೆ ಟೈ ಆಗಿಬಿಡುತ್ತೆ ಮ್ಯಾಚ್. ವಾಟ್ಸ್ ಗೋನ್ ಹ್ಯಾಪನ್? ಈ ಸರಿ ಏನು ಮಾಡೋದಂತ ಗೊತ್ತಾಗ್ತಿಲ್ಲ. ಆ್ಯಂಡ್ ವಾಟ್ಸ್ ಗೋನ್ ಓಹೋ ಆ್ಯಂಡ್ ಓನ್ಲಿ ಅ ಸಿಂಗಲ್ ರನ್. ಕೇವಲ 1 ರನ್ ಓಡಿದ್ದಾರೆ ಆ ಬಾಲಿಗೆ. ಅಂದರೆ 4 ರನ್ನು 1 ಬಾಲ್. ಹೇವಿಗೆ ಮತ್ತೊಮ್ಮೆ ಯಾರ್ಕರ್, ಆದರೆ ಸ್ವಿಂಗ್ ಡೈರೆಕ್ಷನ್ ಚೇಂಜ್ ಆಗಿದೆ. ಔಟ್ ಸ್ವಿಂಗರ್ ಹೋಗಿದೆ ಬಾಲ್. ಹೇವಿಗೆ ಲಾಸ್ಟ್ ಬಾಲ್. ದಟ್ಸ್ ಇನ್ ದಿ ಗ್ಯಾಪ್ ಆ್ಯಂಡ್ ದೇ ಆರ್ ಗೆಟಿಂಗ್ ಫಾರ್ 2. ಹಬ್ಬ, ಕೊನೆಗೂ ನಾವು ವಿನ್ ಆಗಿದ್ದೀವಿ. ಪೈರೇಟ್ಸ್ ವಿನ್ ಬೈ 1 run. ದಿಸ್ ಈಸ್ ಥ್ರಿಲ್ಲಿಂಗ್ ಮ್ಯಾಚ್. ಸೂಪರ್ ಆಗಿತ್ತು. ನನಗಂತೂ ತುಂಬಾ ಕೈಯೆಲ್ಲ ನಡುಗ್ತಾ ಇದೆ ಇನ್ನೂ ಕೂಡ. ಸೊ ಆ ಥರ ಫೀಲಿಂಗ್ ಬರ್ತಾ ಇದೆ ನನಗೆ. 44 for 2. ಥ್ಯಾಂಕ್ಸ್ ಟು ನೇಥನ್ ಕೌಲ್ಟರ್ನೈಲ್ ಹಾಗೂ ನಮ್ಮ ಕಡೆಯಿಂದ ಸ್ಟಾಯ್ನಿಸ್ ಹಾಗೂ ಉಸ್ಮಾನ್ ಖ್ವಾಜಾ ಅವರು ತುಂಬ ಚೆನ್ನಾಗಿ ಮಾಡಿದರು. ಸಿಗೋಣ ನೆಕ್ಸ್ಟ್ ಮ್ಯಾಚಲ್ಲಿ.